ಅಯೋಧ್ಯೆ ಮೂರ್ತಿ ಏನಿದೆ ರಾಮಲಲ್ಲ, ಅವನು ಹುಟ್ಟಿದ್ದು ಎಲ್ಲಿ, ಆ ಜನ್ಮಸ್ಥಳ ಎಲ್ಲಿದೆ. ಬಟ್ ಇಲ್ಲಿ ನೀವು ಬಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಇಲ್ಲಿ ಸಿಕ್ಕಿದ್ದ ಅಂತ ಅನ್ಸುತ್ತೆ. ಏನಕ್ಕಂದರೆ ಈ ಒಂದು ಪ್ರದೇಶದಲ್ಲಿ ಸಿಗುವ ಕಲ್ಲು ಮಾತ್ರ ಯಾಕೆ ಬಳಸ್ತಾರೆ ಅಂತ ಕೇಳಿದ್ರೆ, ಆದರೆ ನಾನು ಹೇಳ್ದಂಗೆ ಈ ವ್ಲಾಗಲ್ಲಿ ಏನಂದರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಹಂಗಿದೆ ಹಿಂಗಿದೆ ಅಂತ. ಇಲ್ಲಿ ದೇವಸ್ಥಾನ ಆದರೆ ಮುಂದೊಂದು ದಿವಸ ಇದೊಂದು ದೊಡ್ಡ ಕ್ಷೇತ್ರನೇ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಎಲ್ಲಿಗೆ ಬಂದಿದ್ದೀನಿ ಇವತ್ತು, ಹೇಗೆ ಬಂದಿದ್ದೀನಿ, ಇದೇನಿದು ಕೇಸರಿ ಶಾಲು, ಎಲ್ಲಿ ಹೋಗ್ತಿದ್ದಾನೆ ಅಂತ ಅಂದ್ಕೊಂಡ್ರ. ಈ ಸಲ ಪ್ರಯಾಗ್ರಾಜ್ ಹೋದಾಗ ನಾನು ಅಯೋಧ್ಯೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿನ ಜನಜಂಗುಳಿ, ಅಲ್ಲಿನ ವ್ಯವಸ್ಥೆ ನೋಡಿಬಿಟ್ಟು ಸ್ವಲ್ಪ ಹೋಗಲಿಕ್ಕೆ ಆಗಲಿಲ್ಲ. ಯಾಕಂದರೆ ಸಮಯದ ಅಭಾವನೂ ಇತ್ತು, ಜನನೂ ಜಾಸ್ತಿ ಇದ್ದರು. ಟ್ರೈನಲ್ಲಿ ಜಾಗ ಅಂತೂ ಕೇಳಬೇಡಿ, ಅದಂತೂ ಘೋರವಾಗಿತ್ತು. ಕೊನೆಗೆ ಅಯೋಧ್ಯೆಗೆ ಹೋಗೋಕ್ಕಾಗಲಿಲ್ಲ. ಆದರೆ ಒಂದಲ್ಲ ಒಂದು ದಿವಸ ಹೋಗ್ತೀನಿ ಅಂದ್ಬಿಟ್ಟು ವಾಪಸ್ ಬಂದೆ. ಬಟ್ ಇವತ್ತು ಅಯೋಧ್ಯೆ ಹೋಗೋಕ್ಕಿಂತ ಮುಂಚೆ ಅಯೋಧ್ಯೆ ಮೂರ್ತಿ ಏನಿದೆ ರಾಮಲಲ್ಲ, ಅವನು ಹುಟ್ಟಿದ್ದು ಎಲ್ಲಿ, ಆ ಜನ್ಮಸ್ಥಳ ಎಲ್ಲಿದೆ, ಆ ಕಲ್ಲು ಎಲ್ಲಿ ಸಿಕ್ಕಿದ್ದು, ಆ ಊರಿಗೆ ಇವತ್ತು ಬಂದಿದ್ದೀನಿ. ನೋಡೋಣ ಆ ಊರು ಹೇಗಿದೆ, ಆ ಕಲ್ಲಿನ ವಿಶೇಷತೆ ಏನು, ಆ ಕಲ್ಲು ಹೇಗೆ ಸಿಕ್ತು, ಅದನ್ನೆಲ್ಲ ತಿಳ್ಕೊಳ್ಳೋಣ. ಅದು ಎಲ್ಲಿದೆ ಅನ್ನೋದು ಕೂಡ ತೋರಿಸ್ತೀನಿ, ಬನ್ನಿ. ಈ ಜಾಗ ಎಲ್ಲಿದೆ ಅಂತ ಕೇಳಿದ್ರೆ, ಮೈಸೂರಿಂದ HD ಕೋಟೆ ಹೋಗೋ ರಸ್ತೆಯಲ್ಲಿ 25 ಕಿಲೋಮೀಟರ್ ದೂರದಲ್ಲಿ ಇಲ್ಲೊಂದು ದಕ್ಷಿಣ ಭಾರತದ ಬುದ್ಧಗಯ ಅಂತ ಒಂದು ಬೋರ್ಡ್ ಬರುತ್ತೆ. ಅದು ಇರೋದು ಹಾರೋಹಳ್ಳಿ ಅನ್ನೋ ಒಂದು ಹಳ್ಳಿಯಿಂದ ಲೆಫ್ಟ್ ತಗೊಂಡ್ರೆ ಶಿಲೆ ಸಿಗುತ್ತೆ. ಸೊ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ನಮ್ಮ ಫ್ರೆಂಡ್ಸು ಕೂಡ ಬಂದಿದ್ದೀವಿ. ಇಲ್ಲೊಂದು ಬೋರ್ಡ್ ಇದೆ, ತೋರಿಸ್ತೀನಿ ಹೇಗಿದೆ ನೋಡಿ. ದಕ್ಷಿಣ ಭಾರತದ ಬುದ್ಧಗಯ ಅಂತಿದೆ, ಬಟ್ ಹೆಸರು ಬುದ್ಧಂದಿದೆ. ಒಳಗಡೆ ಶನಿ ಮಹಾತ್ಮನೂ ಇದ್ದಾನೆ, ರಾಮನೂ ಇದ್ದಾನೆ, ಬುದ್ಧನೂ ಇದ್ದಾನೆ. ದಕ್ಷಿಣ ಭಾರತದ ಬುದ್ಧಗಯ. ಇಲ್ಲಿ ಶನೇಶ್ವರ ಟೆಂಪಲ್ಲು ಇದೆ, ರಾಮನ್ ಕಲ್ಲು ಸಿಕ್ಕಿದ್ದು ಇದೆ, ಬುದ್ಧಂದು ಇದೆ. ಸೊ ಇವತ್ತೆಲ್ಲ ಶನಿವಾರ ಅಲ್ಲ, ಶನೇಶ್ವರ ನೋಡೋಕೆ ಹೋಗ್ತಾ ಇದ್ದಾರೆ. ಹೋಗೋ ರಸ್ತೆ ಸ್ವಲ್ಪ ಆಫ್ ರೋಡ್ ಇದೆ. ಮಳೆ ಬಂದು ನಿಂತಿದೆ ಈಗ, ಸ್ವಲ್ಪ ಬಿಸಿಲು ಹೊಡಿತಾ ಇದೆ, ಏನು ತೊಂದರೆ ಇಲ್ಲ. ಇದು ಶನೇಶ್ವರ ಸ್ವಾಮಿಯ ದೇವಸ್ಥಾನ. ಸ್ವಾಮಿ ಶನೇಶ್ವರ ಕಾಪಾಡಪ್ಪ. ಮುಂದೆ ಹೋದರೆ ಅದೊಂದು ಗದ್ದೆಯಲ್ಲಿರೋದು, ಹೀಗೆ ಹೋದರೆ ಅದೊಂದು ಗದ್ದೆಯಲ್ಲಿರೋದು ಆ ಜಾಗ. ಹೇಗಿದೆ ನೋಡೋಣ ಬನ್ನಿ. ಸೊ ಇದಾದಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಏನು ಅಂತ ನೋಡೋಣ. ಅದು ಬೋರ್ಡು ದಕ್ಷಿಣ ಭಾರತದ ಬುದ್ಧಗಯ ಅಂತಿತ್ತು. ಹಾಗೆ ಹುಡ್ಕೊಂಡು ದಾರಿ ಸ್ವಲ್ಪ ಆಚೆ ಈಚೆ ಆಯಿತು. ಎಲ್ಲೋಗೋದು, ಏನೋಗೋದು, ಎಲ್ಲಿ ಬರೋದು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಇಲ್ಲಿ ಅದ್ರದ್ದು ಸಿಕ್ಕಿದೆ ಅನ್ನೋ ರೀತಿಯೇ ಇಲ್ಲ. ಕೊನೆಗೂ ನಾವು ಹುಡ್ಕೊಂಡು ಬಂದ್ವಿ ರಾಮಲಲ್ಲ ಸಿಕ್ಕಂತಹ ಶಿಲೆ ಎಲ್ಲಿ ಸಿಕ್ಕಿರೋದು ಅಂತ. ಇದು ಹಾರೋಹಳ್ಳಿ ಹತ್ರ ಒಂದು ಚಿಕ್ಕ ಒಂದು ಹಳ್ಳಿ. ಅದ್ರ ಒಳಗೆ ಇನ್ನೂ ಬಂದು ನಿಮಗೆ ಒಂದು ಮಡ್ ರೋಡಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ನೀವು ಬಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಇಲ್ಲಿ ಸಿಕ್ಕಿದ್ದ ಅಂತ ಅನಿಸುತ್ತೆ. ಏನಕ್ಕಂದರೆ ಇಲ್ಲಿ ಆ ಒಂದು ಲಕ್ಷಣವೇ ಇಲ್ಲ. ಇಲ್ಲಿ ಇದೇ ಜಾಗದಲ್ಲಿ ಆ ಒಂದು ಶಿಲೆ ಸಿಕ್ಕಿತ್ತು ನೋಡಿ. ಇದೇನಪ್ಪ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ. ಇದು ರಾಮದಾಸ್ ಅನ್ನೋ ಒಬ್ಬರಿಗೆ ಸೇರಿದಂಥ ಒಂದು ಖಾಸಗಿ ಜಾಗ. ಈ ಜಾಗದಲ್ಲಿ ಆ ಕಲ್ಲು ಸಿಕ್ಕಿದ್ದು. ಆ ಕಲ್ಲಿಗೆ ಕೃಷ್ಣ ಶಿಲೆ ಅಂತ ಕರೀತಾರೆ. ಯಾಕಂದರೆ ಕೃಷ್ಣನ ಕಲರ್ ಯಾವುದು ಕಪ್ಪು. ಆ ಕಪ್ಪು ಕಲರ್ ಶಿಲೆ ಸಿಗೋದು ಇಂಥ ಜಾಗಗಳಲ್ಲಿ. HD ಕೋಟೆಗಳು ಬೇರೆ ಬೇರೆ ಜಾಗಗಳಲ್ಲಿದೆ, ಅದರಲ್ಲಿ ಇದು ಒಂದು ಜಾಗ. ಸೊ ಇಲ್ಲಿ ಸಿಕ್ಕಂಥ ಕಲ್ಲಿನಲ್ಲಿ ರಾಮಲಲ್ಲ ವಿಗ್ರಹವನ್ನು ಕೆತ್ತಿತ್ತು. ನಮ್ಮ ಮೈಸೂರಿನ ಹೆಮ್ಮೆ ಅರುಣ್ ಯೋಗಿರಾಜ್ರವರು, ಎಲ್ರಿಗೂ ಗೊತ್ತೇ ಇದೆ, ಅವರೇ ಕೆತ್ತಿದಂತಹ ರಾಮಲಲ್ಲ ವಿಗ್ರಹವನ್ನು ಅಯೋಧ್ಯೆ ರಾಮಜನ್ಮ ಭೂಮಿಯಲ್ಲಿ ಸ್ಥಾಪನೆ ಮಾಡಿದ್ದು. ಸೊ ಇಲ್ಲಿ ಈಗ ಕಾಣ್ತಿರೋ ಕಲ್ಲಿ ಈ ವಿಶೇಷತೆ ಏನಂದರೆ, ಈ ಒಂದು ಸಿಕ್ಕಂಥ ಜಾಗದಲ್ಲಿ ನಾನು ಆವಾಗಲೇ ಹೇಳಿದೆ, ರಾಮದಾಸ್ ಅನ್ನೋ ಅವರ ಒಂದು ಖಾಸಗಿ ಜಾಗ ಇದು. ಈ ಜಾಗದಲ್ಲಿ ಈಗ ಇಲ್ಲಿ ಒಂದು ರಾಮನ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅವ್ರ ತಲೆಯಲ್ಲಿ ಬಂದಿದೆ. ಯಾಕಂದರೆ ಇದೇ ಜಾಗದಲ್ಲಿ ಶಿಲೆ ಸಿಕ್ಕಿರೋದ್ರಿಂದ ಈ ಜಾಗದಲ್ಲಿ ರಾಮನ ಒಂದು ಮಂದಿರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವ್ರ ತಲೆಯಲ್ಲಿ. ಆದರೆ ಇತ್ತೀಚೆಗೆ ಒಂದು ಕೆಲವೊಂದು ಹೋರಾಟಗಳು ಬಂದು ನಿಮಗೆ ಕಾಣ್ತಿರ್ಬೋದು, ಒಂದಷ್ಟು ಬಾವುಟಗಳು. ಇಲ್ಲೊಂದು ಹೋರಾಟ ಆಯಿತು. ಏನು ಹೋರಾಟ ಅಂತ ಕೇಳಿದ್ರೆ, ಇಲ್ಲಿ ದೇವಸ್ಥಾನ ಕಟ್ಟಬಾರ್ದು, ಶಾಲೆ ಕಟ್ಟಬೇಕು ಅಂತ. ಅದು ಏನೇ ಆದರೂ ಅದು ಖಾಸಗಿ ಜಾಗ, ಅವರ ವೈಯಕ್ತಿಕಕ್ಕೆ ಬಿಟ್ಟಿದ್ದು. ಇಲ್ಲಿ ಹಾಗೆ ಬಿಟ್ಟರು ಬಿಡ್ಬೋದು, ಅಥವಾ ದೇವಸ್ಥಾನನಾರು ಕಟ್ಬೋದು, ಶಾಲೆನಾರು ಕಟ್ಬೋದು. ಇದು ಅವರ ವೈಯಕ್ತಿಕ. ಇಲ್ಲಿ ಕಾಣ್ತಿರೋ ಕಲ್ಲು ಏನಂದರೆ, ಇದು ಗುದ್ಲಿ ಪೂಜೆ ನಡೆಸಿ ಅಲ್ಲೊಂದು ಕಲ್ಲನ್ನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿದಂಥ ಕಲ್ಲಿದು. ಸೊ ಇದು ಈ ಕಲ್ಲಿನ ಒಂದು ಪ್ರತೀತಿ. ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲೇ ಆ ಒಂದು ಕೃಷ್ಣಶಿಲೆ ಅಂತಕ್ಕಂಥದ್ದು ಸಿಕ್ಕಿತು. ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ರವರು ಅವರು
ಸಾಮಾನ್ಯವಾಗಿ ಇಂಥ ಎಚ್ ಡಿ ಕೋಟೆಯಲ್ಲಿ ಸಿಗುವಂಥ ಕಲ್ಲುಗಳು ಹುಡುಕಿ ತೆಗೆದು ಅದರಲ್ಲಿ ಶಿಲೆಯನ್ನು ಮಾಡ್ತಾರೆ, ವಿಗ್ರಹಗಳನ್ನು ಮಾಡ್ತಾರೆ. ಆದರೆ ಈ ಒಂದು ಪ್ರದೇಶದಲ್ಲಿ ಸಿಗುವ ಕಲ್ಲು ಮಾತ್ರ ಯಾಕೆ ಬಳಸ್ತಾರೆ ಅಂತ ಕೇಳಿದ್ರೆ, ಇಲ್ಲಿ ಸಿಗುವಂಥ ಕಲ್ಲುಗಳು ಯಾವುದೇ ರಾಸಾಯನಿಕ ಕ್ರಿಯೆಗಳಿಗೆ ಪ್ರತಿಕ್ರಿಯಿಸೋದಿಲ್ಲ. ಅಂದರೆ ನೀವು ಅಭಿಷೇಕ ಮಾಡಬೇಕಾದ್ರೆ ಹಾಲು, ತುಪ್ಪ, ಕುಂಕುಮ, ಅರಿಶಿನ ಯಾವುದೇ ರೀತಿ ಅಭಿಷೇಕ ಮಾಡಿದ್ರೂ ಕೂಡ ಈ ಕಲ್ಲು 1000 ವರ್ಷಗಳವರೆಗೂ ಕೂಡ ಏನೂ ಆಗೋದಿಲ್ಲ. ಅದು ಒಂದೇ ಕಾರಣಕ್ಕೆ ಇಂಥ ಕಲ್ಲುಗಳನ್ನು ವಿಗ್ರಹ ತಯಾರಿಕೆಗೆ ಬಳಸ್ತಾರೆ. ಅರುಣ್ ಯೋಗಿರಾಜರವರು ಕೆತ್ತಿದಂಥ ಹಲವು ವಿಗ್ರಹಗಳು ಕೂಡ ಎಚ್ ಡಿ ಕೋಟೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಸಿಕ್ಕಿತ್ತು. ಶಿವಾಜಿ ಮಹಾರಾಜದಾಗಿರ್ಬೋದು, ಶಂಕರಾಚಾರ್ಯದಾಗಿರ್ಬೋದು, ಆಮೇಲೆ ರಾಮಲಲ್ಲ ವಿಗ್ರಹ ಆಗಿರ್ಬೋದು. ಇತ್ತೀಚೆಗೆ ಬಾಲಾಜಿ ವಿಗ್ರಹ ಅದು ಲಂಡನ್ಗೆ ಹೋಗಿದೆ, ಅದು ಕೂಡ ಇಲ್ಲೇ ಸಿಕ್ಕಿದಂತಹ ಶಿಲೆಗಳಿಂದ ಮಾಡಿರ್ತಕ್ಕಂಥದ್ದು. ಕೊನೆಗೆ ಇಲ್ಲಿ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ದೇವಸ್ಥಾನ ಬರುತ್ತೋ ಇಲ್ವೋ ಅದು ಕೂಡ ಡೌಟಲ್ಲಿದೆ. ಏನಕ್ಕಂದರೆ ಕೆಲವೊಂದು ಹೋರಾಟಗಳು ಯಾವುದೇ ಒಂದು ವಿಚಾರ ತಗೊಂಡ್ರು ಒಂದು ರೀತಿಯಾದ ಪರ ವಿರೋಧಗಳು ಇದ್ದೇ ಇರುತ್ತೆ. ಸೊ ಇಲ್ಲಿ ಇದು ಖಾಸಗಿ ಜಾಗ, ಇದು ಅವ್ರಿಗೆ ಬಿಟ್ಟಿದ್ದು. ದೇವಸ್ಥಾನ ಕಟ್ತಾರೋ ಶಾಲೆ ಕಟ್ತಾರೋ ಗೊತ್ತಿಲ್ಲ. ಕೊನೆಗೂ ಈ ಒಂದು ಜಾಗಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದ ನನಗೆ ಒಂದು ಖುಷಿಯಾಗಿದೆ. ಬಟ್ ಬಂದು ನೋಡಿದಾಗ ಏನು ಇಲ್ವಲ್ಲ, ಈ ಜಾಗದಲ್ಲ ಸಿಕ್ಕಿದ್ದು ನಿಜಾನ ಅಂತ ವೀಡಿಯೋಸ್ಗಳು ನೋಡಿ ಅಲ್ಲಿ ಇಲ್ಲಿ ಮಾರ್ಕ್ಗಳು ಮಾಡಿಕೊಂಡು ಇದು ಅಲ್ಲಿದೆ ಹೌದು ಇದೇ ಜಾಗ ಅಂತ ಬಂದು ನೋಡಿದ್ರೆ ಸಡನ್ನಾಗಿ ಗೊತ್ತಾಗಲ್ಲ ಇದೇ ಜಾಗನ ಅಂತ. ಜಾಗದ ವಿಹಂಗಮ ನೋಟ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ. ನಿಮ್ಗೆ ಅನ್ಸುತ್ತಾ ಇಲ್ಲೇ ಸಿಕ್ಕಿದ್ದು ಕಲ್ಲು ಅಂತ? ಇಲ್ಲ, ಸಡನ್ನಾಗಿ ನೋಡಿದ್ರೆ ಗೊತ್ತಾಗಲ್ಲ. ಬಟ್ ಇದು ಜನರಿಗೂ ಅಷ್ಟಾಗಿ ಗೊತ್ತಿಲ್ಲ ಇಲ್ಲೇ ಇದೆ ಅಂತ. ಇಲ್ಲಿರುವಂಥ ಕಲ್ಲು 3000 ವರ್ಷಗಳ ಹಳೆಯದು. ಸೊ 3000 ವರ್ಷಗಳ ಇತಿಹಾಸವುಳ್ಳ ಈ ಕಲ್ಲನ್ನು ವಿಗ್ರಹ ಕೆತ್ತನೆಗೆ ಬಳಸಿದ್ದು. ಅದೇ ಹೇಳಿದ್ನಲ್ಲ, ಏನಕ್ಕಂದರೆ ಅದರಿಂದ ಒಂದಷ್ಟು ರಾಸಾಯನಿಕ ಕ್ರಿಯೆಗಳಿಗೆ ಒಳಪಡೋದಿಲ್ಲ. ನೀವು ಹಾಲಿನ ಅಭಿಷೇಕ ಏನೇ ಮಾಡಿದ್ರೂ ಅದು 1000 ವರ್ಷ ಆದರೂ ಅದು ಸವೆಯೋದಿಲ್ಲ, ಅದೊಂದು ಕಾರಣ. ಆಮೇಲೆ ಇದು ಇನ್ನೊಂದೇನೆಂದರೆ ಉತ್ತಮವಾದಂಥ ಒಂದು ಶಿಲೆಗೆ ಒಂದು ರೂಪನ ಕೊಡೋಕ್ಕೆ ಈ ಒಂದು ಕಲ್ಲು ತುಂಬ ಉಪಯುಕ್ತವಾಗಿರೋದ್ರಿಂದ ಈ ಕಲ್ಲನ್ನ ಆರಿಸ್ಕೊಂಡಿದ್ದಾರೆ. ಸೊ ಏನಕ್ಕೆ ಬಂದಿದೆ ಅಂದರೆ ಇಲ್ಲಿ ನನಗೆ ಅಯೋಧ್ಯೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಅವತ್ತು ಪ್ರಯಾಗ್ರಾಜಲ್ಲಿ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ರಶ್ ಇತ್ತು, ಬರೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಅಟ್ಲೀಸ್ಟ್ ರಾಮಲಲ್ಲ ಹುಟ್ಟಿದಂಥ ಜಾಗನಾದ್ರು ನೋಡೋಣ, ಅದು ಎಲ್ಲಿ ಸಿಕ್ಕಿದ್ದು ಆ ಶಿಲೆ ಅಂತ ಅವ್ನು ಹುಡ್ಕೊಂಡು ಬಂದೆ. ಗೊತ್ತಿತ್ತು ಅದು ಮೈಸೂರು ಹತ್ರನೇ ಅಂತ, ಎಲ್ಲಿ ಅಂತ ಗೊತ್ತಿರಲಿಲ್ಲ. ಅದನ್ನು ಸರ್ಚ್ ಮಾಡಿ ಒಂದಷ್ಟು ನೋಡಿ ಆಮೇಲೆ ಇಲ್ಲಿಗೆ ಬಂದೆ. ತುಂಬ ಚೆನ್ನಾಗಿದೆ. ಇದು ಮುಂದೆ ಅಭಿವೃದ್ಧಿ ಆದಾಗ ಇನ್ನೂ ಚೆನ್ನಾಗಾಗುತ್ತೆ. ಇನ್ನೂ ಅಭಿವೃದ್ಧಿ ಏನೂ ಆಗಿಲ್ಲ, ಅದಕ್ಕೆ ಸಾಕಷ್ಟು ಒತ್ತಡಗಳು ಅದು ಇದು ಇರ್ಬೋದೇನೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಆ ಕಡೆ ಈ ಕಡೆ ಬೆಟ್ಟ ಇದೆ, ಗದ್ದೆ ಇದೆ, ಅದ್ರ ಮಧ್ಯದಲ್ಲಿ ಈ ಒಂದು ಶಿಲೆ ಸಿಗುತ್ತೆ. ಇಲ್ಲಿ ಸುಮಾರು ಕಡೆ ಅದೇ ಶಿಲೆಗಳು ಸಿಗುತ್ತೆ. ನೀವು ಅಯೋಧ್ಯೆ ರಾಮಲಲ್ಲ ವಿಗ್ರಹ ಉದ್ದ ಬಂದಿರೋ 51 ಇಂಚು ಅಂದರೆ 4 ಅಡಿ 3 ಇಂಚು ಅಷ್ಟೇ ಉದ್ದದ ಒಂದು ಕಲ್ಲದು. 200 kg ಅಷ್ಟು ತೂಕ ಇದೆ. ಅದು ಇಲ್ಲಿಂದನೇ ತೆಗೆದು ಒಂದೇ ಏಕಶಿಲಲ್ಲೇ ಮಾಡಿರೋದು. ಅದು ಅಯೋಧ್ಯೆ ಅಂದರೆ ಭಾರತದ ಒಂದು ಕನಸಿತ್ತು. ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು, ರಾಮ ಮಂದಿರ ಬರಬೇಕು ಅನ್ನೋದು ಎಲ್ಲರೂ ಕನಸಲ್ಲೂ ಇತ್ತು. ಅದು ಕೊನೆಗೂ ಸಾರ್ಥಕ ಆಗಿದೆ. ಆದರೆ ಅದಕ್ಕೆ ಸಿಕ್ಕಂಥ ಕಲ್ಲು ನಮ್ಮ ಮೈಸೂರಿನ ಹತ್ತಿರದ್ದು ಅಂತ ಹೇಳೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಅಂಥ ಜಾಗಕ್ಕೆ ನಾವು ವಿಸಿಟ್ ಮಾಡಿರೋದು ಕೂಡ ಇನ್ನೂ ಖುಷಿ ಇದೆ. ಆದರೆ ನಾನು ಹೇಳ್ದಂಗೆ ಈ ವ್ಲಾಗಲ್ಲಿ ಏನಂದರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಹಂಗಿದೆ ಹಿಂಗಿದೆ ಅಂತ. ಬಟ್ ಬಂದು ನೋಡಿದಾಗ ಒಂದು ಖಾಲಿ ಸೈಟ್ ಇದೆ ಅಂತ ಅನಿಸ್ತಿದೆ. ಬಟ್ ಈ ಜಾಗನ ಏನಕ್ಕೆ ತೋರಿಸ್ತಾ ಇದ್ದೀನಿ, ಮುಂದೆ ಎಲ್ಲೊಂದು ದೇವಸ್ಥಾನ ಆಗ್ಬೋದು, ಗೊತ್ತಿಲ್ಲ. ದೇವಸ್ಥಾನದ ಮತ್ತೆ ಬರ್ತೀನಿ ನಾನು. ಅಲ್ಲಿವರೆಗೆ ಇದು ನೋಡ್ತಾ ಇರಿ. ಇದು ಹೇಗಿರುತ್ತೆ, ಹೇಗೆ ಅಭಿವೃದ್ಧಿಗೊಳ್ಳುತ್ತೆ, ಅದ್ರ ಮೇಲೆ ಈ ಒಂದು ಜಾಗ ನಿರ್ಧಾರಿತ ಆಗಿದೆ. ಇಲ್ಲಿ ದೇವಸ್ಥಾನ ಆದರೆ ಮುಂದೊಂದು ದಿವಸ ಇದೊಂದು ದೊಡ್ಡ ಕ್ಷೇತ್ರನೇ ಆಗ್ಬೋದು. ಸೊ ದೇವಸ್ಥಾನ ಆದಮೇಲೆ ಇಲ್ಲಿ ಮತ್ತೆ ಬರೋಣ, ಇಲ್ಲಿ ಹೇಗಿದೆ. ಬಹುಶಃ ಅಲ್ಲಿಗೂ ರಾಮನ ವಿಗ್ರಹನ ಇಲ್ಲಿಂದನೇ ಕೆತ್ತಿ ತೆಗಿತಾರಂತ ಗೊತ್ತಿಲ್ಲ. ನೋಡೋಣ ಎಲ್ಲಿ ಸಿಗುತ್ತೆ, ಏನಾಗುತ್ತೆ ಅಂತ. ಅಲ್ಲಿವರೆಗೂ ನೋಡ್ತೇನೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಂತಲ್ಲ ಈ ಶೆಟ್ಟಿನ